ನಮಸ್ತೆ ನಮ್ಮೆಲ್ಲ ಕಾರಟಗಿ ಜನತೆಗೆ. ನಾವಿವತ್ತು ನಮ್ಮ ಭತ್ತದ ಕಣಜ ಕಾರಟಗಿ ಅನ್ನುವ ಒಂದು ಆಲ್ಬಮ್ ಸಾಂಗ್ಗೆ ಶೂಟಿಂಗನ್ನು ಮಾಡ್ತಾ ಇದ್ದೀವಿ. ಇವತ್ತು ನೋಡ್ತಾ ಇದ್ದೀರಿ ನಮ್ಮ ಕಾರಟಗಿ ವೆಲ್ಕಮ್ ಬೋರ್ಡ್ ಹಾಗೂ ರೈತರ ಜೀವನಾಡಿಯಾದಂತಹ ಗದ್ದೆಗಳು. ಇವರು ನಮ್ಮ ಕಾರಟಗಿ ಹಾಡಿನ ಗಾಯಕರು ಮತ್ತು ಸಂಯೋಜಕರು. ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವಿರಾಗ್ ವೀರಭದ್ರ ಬೆನಕನಾಥ್. ನಮ್ಮ ಕ್ಯಾಮ್ರಾ ತೆರಿ ಕಟ್ ಮಾಡಕತ್ತಾರೆ ನಮ್ಮ ಡೈರೆಕ್ಟರ್. ನಾವು ಭತ್ತದ ಕಣಜ ಕಾರಟಗಿ ಅಂತ ಒಂದು ಹಾಡು ಮಾಡಿದ್ವಿ ನಮ್ಮ ಊರ ಬಗ್ಗೆ. ಶೂಟಿಂಗ್ ಬಂದಿವಿ ಒಂದು ಗಿಚ್ಚಿಗೆ ಶೂಟಿಂಗ್ ಮಾಡಕತ್ತೀವಿ. ಸಾಂಗ್ ಬರ್ತಾ ಎಲ್ರು ನೋಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಕ್ರಿ ನಾವು ಡಿಜೆದಾಗ ಎಲ್ಲ ಹಾಕಿ ಕುಣ್ಯಾದ. ಶೂಟಿಂಗ್ ಅಂತೇಳಿ ಕರ್ಕೊಂಬಂದ್ರ ಇವರು ಬರೀ ಫೋನ್ಯಾಗ ಮಾತಾಡಕತ್ತಾರ. ನಾವು ಶೂಟಿಂಗ್ ಅಂತೇಳಿ ಕರ್ಕೊಂಬಂದ್ರ ಇವರು ಬರೀ ಫೋನ್ಯಾಗ ಮಾತಾಡ್ಕೊಂತ ಫೋನ್ಯಾಗ ಶೂಟಿಂಗ್ ಜಾಸ್ತಿ ಮಾಡಕತ್ತಾನ. ಏನು ಮಾಡೋದು ಗೊತ್ತಾಗಿಲ್ಲ. ತಾವು ದಯವಿಟ್ಟು ಇನ್ಮೇಲೆ ಶೂಟಿಂಗ್ ಅಂತ ಬಂದಾಗ ಮಾತಾಡೋದನ್ನ ಕಡಿಮೆ ಮಾಡಬೇಕು. ನಮ್ಮ ಕಾರಟಗಿ ಹಾಡಿನ ಬಗ್ಗೆ ನಿಮ್ಮ ಅಭಿಪ್ರಾಯ? ನಮ್ಮ ಊರಿನ ಬಗ್ಗೆ ಹಾಡು ಬರ್ತೀವಿ, ಅದ್ರ ಬಗ್ಗೆ ಹೇಳ್ಬೇಕು. ಜಾಸ್ತಿ ಮಾತಾಡಿದ್ರೆ ಏನೇನೋ ಮಾಡ್ಬೇಕಾಗತ್ತಾ, ಅವೆಲ್ಲ ಮಾಡಂಗೆ ಮಾಡಬೇಡ. ಹೇಳು, ಏನು ಹೇಳಿದೆ? ಸಡನ್ ಆಗಿ ಕೇಳಿದ್ರೆ ಏನು ಹೇಳಕ್ ಬರಲ್ಲ. ಸಡನ್ ಆಗಿ ಕೇಳಬೇಡ. ನಿಮ್ಮ ಕಾರಟಗಿ ಬಗ್ಗೆ, ನಮ್ಮ ಕಾರಟಗಿ ಬಗ್ಗೆ ಸಾಂಗ್ ಮಾಡಕತ್ತಾರ ತುಂಬ ಖುಷಿ. ಇದೇ ಥರ ಹುಡುಗರು ಸಾಂಗ್ ಮಾಡಲಿ, ಒಳ್ಳೇದಾಗಲಿ. ನಾವು ಬೇರೆಯವ್ರದ್ದು ಬರೋ ಸಾಂಗ್ ಕೇಳೋದಾಯಿತು, ಬೇರೆ ಊರಿಂದ ಅವರು ಆಗಿರುವಂಥ ನಾವು ಯೂಟ್ಯೂಬಲ್ಲಿ ಬೇರೆಯವ್ರದ್ದು ತಿಳ್ಕೊಳ್ಳೋದು. ನಮ್ಮ ಕಾರಟಗಿ ವೈಭವ ಏನಿತ್ತು ಅದ್ರ ಬಗ್ಗೆ ಈ ಸಾರಿ ನಮ್ಮ ಕಾರಟಗಿ ಹುಡುಗರೆಲ್ಲ ಸೇರಿ ಒಂದು ಹಾಡು ಮಾಡಿ ಅದನ್ನ ವಿಡಿಯೋ ರೂಪದಲ್ಲಿ ತರ್ತಾ ಇದ್ದಾರೆ. ಎಲ್ಲರೂ ನೋಡಿ ಅರಸಿ ಆರೈಸಿ. ಒಂದೇ ನನ್ನ ಕೋರಿಕೆ. ಇನ್ನೂ ಇವರು ಸಾಂಗ್ ಕೇಳಿಲ್ಲ, ಯಾಕಂದ್ರೆ ಬರೀ ಫೋನೇ ಬಿಸಿ ಆಗಿದ್ರು. ಸಾಂಗ್ ಕೇಳಿಸಿದ ಮೇಲೆ ಇನ್ನೂ ಜಾಸ್ತಿ ಮಾತಾಡ್ತಿದ್ರು, ಏನೋ ಗೊತ್ತಿಲ್ಲ. ಆಮೇಲೆ ನೀನ ಮಾಡೋದಲ್ಲ. ನೋಡಿ, ಡ್ರೋನ್ ಹಾಕ್ತೀವಿ. ನಮ್ಮ ಮೂರು ಹುಡುಗರೆಲ್ಲ ಸಾಂಗ್ ಮಾಡಿದ್ದಾರೆ, ಅದಕ್ಕೋಸ್ಕರ ನಮ್ಮ ಮೂರು ತೋರಿಸ್ತೀವಿ ಡ್ರೋನಿಂದ. ಮೂಮೆಂಟ್ ಪಟ್ಕೋಣ ಕಡೆ. ಇದು ನಮ್ಮ ಕಾರಟಗಿ ಸಾಂಗ್ಗೆ ಯೂನಿಕ್ ಸ್ಟುಡಿಯೋ ಅವರ ವತಿಯಿಂದ ಡ್ರೋನ್ ಶಾಟ್ ತೆಗೆದುಕೊಡ್ತಾ ಇದ್ದಾರೆ. ನಮ್ಮ ಚಿತ್ರತಂಡದ ಪರವಾಗಿ, ನಮ್ಮ ಎಲ್ಲ ಟೆಕ್ನಿಷಿಯನ್ಸ್ ಪರವಾಗಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ಹಾಂ, ವಿಡಿಯೋ ಬೇಕು ವರ್ಸಲ್ಲ. ನಮ್ಮ ಸಹೋದರ ದೇವೇಂದ್ರ ಕುಮಾರ್ ಏನಪ್ಪ, ನಮ್ಮ ಕಾರಟಗಿ ಇತಿಹಾಸವನ್ನು ಹಾಡಿನ ಮೂಲಕ ನಾವು ತೋರಿಸ್ಬೇಕಂತಂದೆಲ್ಲ ರೆಡಿ ಮಾಡಿದ್ವಿ. ನಿನಗೂ ಹಾಡನ್ನು ಕೇಳಿಸಿದ್ದೀನಿ. ನೀನು ಹಾಡು ಕೇಳಿದಾಗ ನಿನಗೇನು ಅನಿಸ್ತು, ನಿನ್ನ ಅಭಿಪ್ರಾಯನ ನಮ್ಮ ಕ್ಯಾಮ್ರಾ ಕೇಳಿ. ಎಲ್ಲರಿಗೂ ನಮಸ್ಕಾರ. ಸ್ಮಾರ್ಟ್ ಸಿನಿಮಾಸ್ ಯೂಟ್ಯೂಬ್ ತಂಡದ ವತಿಯಿಂದ ಮತ್ತೊಂದು ಹೊಸ ಪ್ರಯತ್ನ ಮೂಡಿ ಬರಲಿದೆ. ಕಾಟಿಯ ಇತಿಹಾಸದ ಬಗ್ಗೆ ಒಂದು ಆಲ್ಬಮ್ ಸಾಂಗನ್ನು ನಮ್ಮ ಸಹೋದರ ಇರ್ತಕ್ಕಂಥ ಶ್ರೀ ಡಾಕ್ಟರ್ ವಿರಾಗ್ ಬೆನಕನಾಳ್ ಅವರು ಸಂಗೀತ ನಿರ್ದೇಶನದಲ್ಲಿ ಮತ್ತು ಶ್ರೀ ಶರಣ ಮ್ಯೂಸಿಕಲ್ ಅವರ ಸಾಹಿತ್ಯದಲ್ಲಿ ಕಾಟಿಗೆಯ ಆಲ್ಬಮ್ ಸಾಂಗ್ ಅತ್ಯುತ್ತಮವಾಗಿ ಮೂಡಿಬಂದಿದೆ.
ಈ ಸಾಂಗಿನಿಂದ ನಾವು ಕಾಟಿಗೆ ಪುರಾತನದಿಂದ ಹಿಡಿದು ಇಲ್ಲಿವರೆಗೆ ಕಾಟಿಗೆ ಯಾವುದ್ಯಾವುದಕ್ಕೆ ಫೇಮಸ್ ಐತೆ ಎಂಬುದು ಈ ಸಾಂಗಿನಲ್ಲಿ ನಾವು ತಿಳ್ಕೊಬೋದು. ಇದನ್ನು ಜನರು ನೋಡುವುದರ ಮುಖಾಂತರ ಈ ದಿನ ನಮಗೆ ಯಾವ ಥರ ಸಾಥ್ ಕೊಟ್ಟಿದ್ದರೋ ಅದೇ ಥರ ಮುಂದಿನ ದಿನಮಾನಗಳಲ್ಲಿ ನಮ್ಮಂಥ ಹೊಸ ಹೊಸ ಕಲಾವಿದರುಗಳನ್ನು ಬೆಳೆಸಿ ಎತ್ತಿಡುವುದರ ಮೂಲಕ ತಾವು ಆಶೀರ್ವದಿಸಬೇಕು ಎಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಈ ಒಂದು ಆಲ್ಬಮ್ ಸಾಂಗ್ ಇನ್ನು ಕೆಲವೇ ದಿನಗಳಲ್ಲಿ ಸ್ಮಾರ್ಟ್ ಸಿನಿಮಾಸ್ ಯೂಟ್ಯೂಬ್ ಚಾನಲಲ್ಲಿ ಬಿಡುಗಡೆಯಾಗಲಿದೆ. ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೊಸ ಹೊಸ ಕಲಾವಿದರುಗಳನ್ನು ಬೆಳೆಸಿ ಅಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶರಣ ಮ್ಯೂಸಿಕಲ್. ನಮ್ಮ ಕಾರ್ಟಿಗೆ ಜನತೆಗೆ ನಾನು ಒಂದು ಖುಷಿ ವಿಷಯವನ್ನು ಹೇಳಲು ಬಯಸ್ತೇನೆ. ಯಾಕಂದರೆ ನಮ್ಮ ಕಾರ್ಟಿಗೆ ಇತಿಹಾಸವನ್ನು ಹಾಡಿನ ಮೂಲಕ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಈ ಹಾಡಿನ ರಾಗ ಸಂಯೋಜನೆ ಮತ್ತು ಗಾಯನವನ್ನು ನಮ್ಮ ಸಹೋದರ ಆದಂತಹ ವಿರಾಗ್ ಬೆನಕನಾಳ್ ಅವರು ಮಾಡಿದ್ದಾರೆ. ಸಾಹಿತ್ಯವನ್ನು ನಾನೇ ಬರೆದಿದ್ದೀನಿ. ಈ ಹಾಡಿಗೆ ಸಂಗೀತವನ್ನು ನಮ್ಮ ಇನ್ನೊಬ್ಬ ಸಹೋದರ ಫಯಾಜ್ ಕುಷ್ಟಿಗೆ ಅವರು ಮಾಡಿದ್ದಾರೆ. ಅದೇ ರೀತಿ ಈ ಹಾಡಿನ ಚಿತ್ರೀಕರಣದ ಕೊನೆಯ ಹಂತದಲ್ಲಿದ್ದೀವಿ. ನಮ್ಮ ಕಾರ್ಟಿಗೆ ಇತಿಹಾಸವನ್ನು ಸಂಪೂರ್ಣವಾಗಿ ಆಗಿಲ್ಲ ಅಂದರೂ ಕೂಡ ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ತೋರಿಸೋ ಪ್ರಯತ್ನ ಮಾಡಿದ್ದೀವಿ. ಆಲ್ಮೋಸ್ಟ್ ಎಲ್ಲ ಕಾರ್ಟಿಗೆ ಇತಿಹಾಸವನ್ನು ತೋರಿಸಿದ್ವಿ, ಅದ್ರ ಬಗ್ಗೆ ಹೇಳಿದ್ವಿ ಅಂತ ಅಂದ್ಕೊಂಡಿದ್ದೀನಿ. ಬೇರೆ ಊರಿಂದ ಇಲ್ಲಿ ಬಂದು ನೆಲೆಸಿರುವಂತಹ ಜನಗಳಿಗೆ, ಆಮೇಲೆ ಇಲ್ಲೇ ನೆಲೆಸಿರುವಂತಹ ಇಲ್ಲೇ ಪುರಾತನ ಕಾಲದಿಂದಲೂ ಇರುವಂಥ ಜನರಿಗೆ ಕಾರ್ಟಿಗೆ ಬಗ್ಗೆ ಎಷ್ಟೋ ಜನಗಳಿಗೆ ಗೊತ್ತಿಲ್ಲ, ನಮಗೂ ಗೊತ್ತಿದ್ದಿಲ್ಲ. ನಾವು ಎಷ್ಟೋ ಆಮೇಲೆ ನಮ್ಮ ಕಾರ್ಟಿಗೆ ಶ್ರೀ ವಿರೂಪಾಕ್ಷೇಶ್ವರ ಸ್ವಾಮಿಗಳಾದಂಥ ಗುರುಗಳು ಅವರು ಕಾರ್ಟಿಗೆ ಪುಸ್ತಕ ಬರೆದಿದ್ರು. ಅದರಿಂದನೂ ಕೆಲವೊಂದು ವಿಷಯಗಳನ್ನು ನಾವು ತಗೊಂಡ್ವಿ, ನಮಗೂ ಗೊತ್ತಿರೋದನ್ನು. ಆಮೇಲೆ ದಿನನಿತ್ಯ ನಡೀತಿರೋದು, ಆಮೇಲೆ ಹೀಗೆ ಹಿಂದೆ ಹೇಗಿತ್ತು ಊರು, ಈಗ ಹೆಂಗಿದೆ, ಇದೆಲ್ಲನೂ ಒಂದು ಹಾಡಿನ ಮೂಲಕ ಹೇಳೋಕ್ಕೆ ಪ್ರಯತ್ನ ಮಾಡಿದ್ದೀವಿ. ನಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ತಪ್ಪದೇ ಸದ್ಯದಲ್ಲೇ ನಮ್ಮ ಸ್ಮಾರ್ಟ್ ಸಿನಿಮಾಸ್ ಯೂಟ್ಯೂಬ್ ಚಾನಲಲ್ಲಿ ಬಿಡುಗಡೆ ಆಗಲಿದೆ. ತಾವೆಲ್ಲರೂ ನೋಡಿ ಹರಸಿ ಹಾರೈಸಿ.